ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 8 ಗಂಟೆ ಆಗೈತೆ ನೋಡಿ, ಲಾಗ್ ಚಾಲು ಮಾಡೀನಿ. ನೋಡ್ತಿರ್ಬೇಕಿಲ್ಲ, ಮಳೆ ಸಿಕ್ಕಾಪಟ್ಟೆ ಮಳೆ ಆಗೈತ್ರಿ. ನಿನ್ನೆ ಮಾಮರು ರಾತ್ರಿ ಬಂದಾರ ನೋಡಿ. ಬೈಕ್ ಹೊರಗೈತಿ, ಕಾರನ್ನು ಐತಿ. ನೋಡಿ ಟೈಮ್ 8:15 ಆಗೈತಿ. ದೊಡ್ಡ ಮೆಣಸಿನ್ಕಾಯಿನು ಅರ್ಧ ಕೆಜಿಗೆ ಏಟ್ ಬೇಕು? 30 ರೂಪಾಯಿ ಯಾವ. ನೋಡಿ ಪಲ್ಯ. ಉಳ್ಳಾಗಡ್ಡಿ ಯಾಕೆ ಮಾಡ್ಬೇಕಿಲ್ಲ ಅಕ್ಕ? ಬೆಳ್ಳುಳ್ಳಿ ಹಾಕತ್ತ. ಓ ಚಕ ಮಾಡಿಸ್ತೀನ ರೀ. ನಂಬರ್ 1 ಸಾಬೂನು ಕೊಡೋದಂತ ಹಾಕಿ ನೋಡ್ರಿ. ತಿರುಗಿ ಅವ್ವ ಹೊಲಕ್ಕೆ ಹೋಗಿ ಬಂದಾಳ. ಇದು ಮಾನೆ ಬೈದು ಅಂತ ಹಾಕ್ಕೊಂಬಂದವಳೆ ಅಲ್ಲಿ ಬಂದಾಗ. ಮತ್ತು ಇದು ಕಾಯಿ ಎಷ್ಟು ಬೀದವು? ಒಂದು 30 ಕಾಯಿ ಬೀದ ಅಂತ ತೊಗೊಂಬಂದಾಳ ನೋಡ್ರಿ ಅವ್ವ. ಇಸ್ಮಾನ ಅಂತ ತೊಗೊಂಡ. ಬರೀ ಬೆನ್ನಿಗೆ ಏಟೆ 300 ರೂಪಾಯಿ ಅರ್ಧ ಕೆ ಜಿ. ಅರ್ಧ ಕೆ ಜಿ ಬೆಳೀತಿಲ್ಲಾಡ್ರಿ. ನಿನ್ನೆ 300 ರೂಪಾಯಿ ಕೊಟ್ಟು ಬಾ ಅಂತ ಹಾಕತ್ತಾವ. ಕೊಟ್ಟು ಬರ್ತೀನಿ. ಹಿಟ್ಟು ಯಾಕೆ ನದ್ಯಾಕ? ಚಪಾತಿ ಹಿಟ್ಟು ನೋಡಿದು. ಬರೀ ಊಟಕ್ಕೆ ಶೀಕರಣೆ, ದೊಡ್ಡ ಮೆಣಸಿನ್ಕಾಯಿ ಪಲ್ಯ, ರೊಟ್ಟಿ, ಚಪಾತಿ ಯಾವಾಗ ಬೇಕಾದ್ರೂ ಉಣ್ಣು ನೋಡಿ. ಬಾಸ್ರಾಣ ಊಟ ಮಾಡೋಣ ಬರ್ರಿ. ಇಬ್ರಿಗೆ ಹಾಕೊಂಬಂದಿ ಬರ್ರಿ, ಇಬ್ಬರು ಉಣ್ಣು ಬರ್ರಿ. ಇದ್ರಾಗ ನಮ್ಮ 3 ಜನ ಊಟ ಮಾಡ್ತೀವ್ರಿ. ಈಗ ಶ್ರಾವಣಿ, ನಾನು, ಶ್ರವಣ್ ಕುಮಾರ ಅವ್ವರು ಉಣ್ಣಾಕತ್ತಾಳ್ರಿ. ಬರ್ರಿ ಊಟ ಮಾಡಿ. ಏನು ಮಾಡ್ತೀವಿ? ಊಟ ಮಾಡಿ ಚಕ್ಕಾಡು. ಮಳೆ ಆಗೈತ್ರಿ ಈಗ. ಅವ್ವ ಮಳೆ ಆಗೈತೆ. ನಿನ್ನ ನುಗ್ಗು ಮಳೆ ಹೊಡೆದತ್ತಿಲ್ಲ. ಹೊಲಕ್ಕೆ ಹೋಗೋದಿಲ್ಲ ರೀ ಅವತ್ತು ನಮ್ಗೆ ಕೂಡ. ನಾಳೆ ನಾವು ಊರಿಗೆ ರೈಟ್ ನೋಡ್ರಿ. ಜಸ್ಟ್ ಊಟ ಆಯಿತು. ಮಸ್ತಾಗ ಸೀಕ್ನಿ, ಚಪಾತಿ, ರೊಟ್ಟಿ, ಪಲ್ಯ, ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಊಟ ಮಾಡಿದ್ದೀವಿ. ಇಲ್ಲಿ ಇರೋ ತನಕ ಆರಾಮ್ ಉಣ್ಕೊಂಡು ತಿನ್ಕೊಂಡು ಆಯಾಗಿರ್ತೀವಿ ರೀ. ಅಲ್ಲಿ ಹೋಗಿಂದ ನಮ್ಮ ಬಾಳ್ಯದಾಗ ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ಬಡ್ಕೋ ಸಾಗಿದ್ದು ನೋಡಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ತುಂಬ ಖುಷಿ ಆಗುತ್ತೆ. ಪ್ರತಿಯೊಂದು ಲಾಗೂ 1,000 ಮ್ಯಾಗ ಓಡಾಕತ್ತಾವ. ಇವಾಗ ತುಂಬ ಖುಷಿ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳನ್ನು ಬೆಳೆಸಿ ಉಳಿಸಿ ಅಂತ ನಿಮ್ಮೆಲ್ಲ ತಕ ಕೇಳ್ಕೊತೀನಿ. ಆದಷ್ಟು ಶೇರ್ ಮಾಡಿ, ವಿಡಿಯೋಗಳು ಲೈಕ್ ಕೊಡಿ. ನಿಮ್ಮ ವಿಡಿಯೋ ಇಲ್ಲಿ ಒಂದು ಮಾತ್ರ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬರೀ ಇವಾಗ ಟೈಮ್ ಬಂದು 12 ಗಂಟೆ 12:30 ಆಗಿ ಬಂದೈತೆ. 11 ಮ್ಯಾಗ ಊಟ ಮಾಡಿ. ಇವತ್ತು ಲೇಟ್ ಆಯ್ತು ಊಟ. ಶ್ರಾವಣಿ ಕುಮಾರ್ನು ಫುಲ್ ಎಂಜಾಯ್ ಮಾಡಾಕತ್ತಾರೆ. ನಾಳೆ ನಡ್ರಿ ನಮ್ಮ ಊರಿಗೆ ಹೋಗೋದು ನೋಡಿ. ನಾಳೆಗೆ ಇವತ್ತೊಂದು ದಿನ ಇವತ್ತು ಹೋಗ್ಬೇಕಂತ ಮಾಡಿದೆ. ಆಯ್ತಾರ ತಾಯಿ ಮಕ್ಕಳು ಹಗಲ್ಬಾರ್ದಂತಂದ್ರು. ಅದಕ್ಕೆ ಹಿಂಗಾಗಿ ಇವತ್ತು ಊರಿಗೆ ಹೋಗಲಿಲ್ಲ. ಸೋಮವಾರ ಹೋದ್ರೆ ಹತ್ಬಿಡು ಅಂತೇಳಿ ಬಿಟ್ಟು ನೋಡ್ರಿ. ಇವಾಗ ಅಕ್ಕ ಮಾಮ ಮದುವೆಗೆ ಹೊಂಟಾರಿ. ಶ್ರಾವಣಿ ಕೂಡ ಮದುವೆ ರೆಡಿ ಆಕತ್ತಾಳ. ಮುದ್ದೆಬಾಳ್ದ ಮದುವೆ ಐತ್ರಿ. ಒಂದು ಮುಸ್ಲಿಮ್ಸ್ ಆಂಟಿಯರ ಮಗಳು ಮದುವೆ ಐತೆ. ಹಿಂಗಾಗಿ ಹೊಂಟಾರ ನೋಡಿ. ಅವರು ನಮ್ಮ ಮಂದಿ ಗತ್ತದ ಪಥ ಅಂತಾರ ಮಾಡೋದಿಲ್ರಿ. ಅವ್ರದ್ದು ಮದುವೆ ಐತೆ ಅಂತ ನನಗೂ ಕೂಡ ಹಚ್ಚಿತ್ರ ಆಯ್ತು. ಆದ್ರೆ ಅವರೆಲ್ಲ ಪಾಲ್ಸಲ್ಲ ನೋಡಿ. ಯಾಕಂದ್ರೆ ಅವ್ರವರು ಕೇಳ್ಕೊಂಡು ಇದು ಮಾಡ್ಕೊಂಡು ಮಾಡಿರ್ತಾರೆ. ಅವ್ರ ಮದುವೆನೇ ಬೇರೆ, ನಮ್ಮ ಮದುವೆನೇ ಬೇರೆ ನೋಡಿ. ಇವೆಲ್ಲ ಹೆಂಗೆ ಜಾತಿ ಪಾತಿ ಅಂತಾರಲ್ಲ, ಎಲ್ಲ ಸುಳ್ಳು ನೋಡಿ. ಒಟ್ಟ ಸಂಪ್ರದಾಯ ಅಂತ ಇದು ಹಿರಿಯರು ಹೆಂಗೆ ಪಾಲಿಸೋ ಬಂದಿರ್ತಾರ, ನಮ್ಮ ಸಂಪ್ರದಾಯ ಹಂಗೆ ಪಾಲಿಸ್ಕೋತ ಹೋಗ್ತಾರೆ ನೋಡಿ. ಎಲ್ಲರೂ ಅಷ್ಟೇ, ನಾವಾದರೂ ಅಷ್ಟೇ, ಅವರಾದರೂ ಅಷ್ಟೇ, ಇನ್ನೊಬ್ಬರು ಜಾತಿ ಆದರೂ ಅಷ್ಟೇ, ಎಲ್ಲರೂ ಅಷ್ಟೇ ನೋಡಿ. ಅವ್ರವ್ರ ಸಂಪ್ರದಾಯ ಹಿರಿಯರು ಹೆಂಗೆ ಪಾಲಿಸ್ಕೊಂಡು ಬಂದಿರ್ತಾರ ಹಂಗೆ ಪಾಲಿಸ್ಕೋತ ಹೋಗ್ತೀವಿ. ಎಲ್ಲರೂ ಒಂದೇ ರೀ. ಗಂಡು ಹೆಣ್ಣು ಎಡ್ಡೆ ಜಾತಿ ಬೇರೆ ಅಂತ ಹೇಳ್ತೀನಿ ನಾನು. ಮತ್ತು ಬರೀ ಅವ್ವ ಇವಾಗ ಮುಕ್ಕೊಂದಾಳ. ಅವ್ವ ಶ್ರಾವಣ್ ಕುಮಾರ ಮುಕ್ಕೊಂದಾರ. ಅಕ್ಕ ಮಾಮ ಶ್ರಾವಣಿ ಮದುವೆಗೆ ಹೊಂಟಾರ. ತೋರಿಸ್ತೀನಿ ಮದುವೆ ರೆಡಿ ಆಕತ್ತಾರ. ಹೆಂಗೆ ರೆಡಿ ಆಗ್ಯಾರ ಅಂತ ತೋರಿಸ್ತೀನಿ ನಿಮಗೆ. ನೋಡ್ರಿ ಇಲ್ಲೇ ಅಕ್ಕಾರು ಮದುವೆಗೆ ಹೊಂಟಾರ. ಈ ಬಳಿ ಯಾವ ಬೇಕು ಹಾಕ್ಕೊಂಡಾಳೋ ಇಲ್ಲ. ಹಾಕ್ಕೊಂಡ್ಯಾಕ ಹಾಕ್ಕೊಂಡಾಡ್ರಿ. ಒಂದಿಷ್ಟು ಇಷ್ಟು ಬಳಿ ಹಿಂಗೆ ಇಟ್ಟಾವಡಿ. ಇಲ್ಲಿ ನಾ ಕಟ್ಟಿಡ್ಬೇಕಂತ. ಕಟ್ಟಿಡ್ಬೇಕ ಈಕಿನ ನೋಡಿ. ಕೆಲ್ಲಿಗೆ ಹೋಗ್ತಾಳೆ ಈಕಿನ ಇವ್ರು. ಯಾಕೆ ನೋಡ್ರಿ ಜುಟ್ಲ ಹಾಕೋಬಾರ್ದು, ಸೈಡ್ ಕಡಾಪ ಹೊಡಿಬೇಕಾಗಿ. ಯಾರ ಎಲ್ಲಿಗೆ ಹೋಗ್ಲಿ ನಾವಿಬ್ರು ನಿದ್ದೆ ಮಾಡ್ತೀವಂತೆ. ಅಮ್ಮನ ಮೊಮ್ಮಗ ನಿದ್ರಿ ಅವ್ರದ್ದು. ಫೋಟೋ ಹೊಡಿಬೇಕು. ಆಚಿನಾಕ ಉರ್ಕೋಣ ಇರ್ತಾನೆ ಉರ್ಸರ್. ಮಾಮ ರೆಡಿ ಆಗ್ಯಾರ ನೋಡಿ. ಮಾಮ ಅಕ್ಕ ಸ್ವಲ್ಪ ಹಿಡಿಯೋದು. ಮಾಮಾರು ಅಕ್ಕ ಶ್ರಾವಣಿ ಲಗ್ನಕ್ಕೆ ಹೊಂಟಾರ ನೋಡಿ. ಇವತ್ತು ಮದುವೆ ಐತಿ.
ಜುಟ್ಲವ ಜುಟ್ಲು ಅದೊಂದು ಅಂಗಿ ಮಾಡ್ಯಾಡ್ರಿ ಅದೊಂದು ಅಂಗಿ ಇಟ್ಟ ಇಲ್ಲೇ ಬರೀ ಅದನ್ನ ಹಾಕೋತಾ ಇಲ್ಲಿ ಮದುವೆ ಹೋಗೋ ಟೈಮ್ ನೋಡಿ 12 ಆಗೈತಿ ಇವತ್ತಿಗೆ ಮದುವೆ ಹೋಗೋದು ಕಾರ್ ತೊಗೊಂಡು ಹೋಗ್ತಾರ ನೋಡಿ ಶ್ರಾವಣಿ ಅಕ್ಕ ಮಾಮ ಏನನ್ನಕತ್ತಾನ ತೆಳಪ್ಪ ಬಾಟ್ಲಿ ತುಂಬ್ಕೊಂಬ ಈರಮ್ಮ ಹೋಗು ಇಲ್ಲಿ ಹೊಂಟಿ ಶ್ರಾವಣಿ ಗತ್ತಾಗು ಲಗ್ನದ ನೋಡ್ಬೇವು ತಿರಿ ಕಾರ್ ತಯಾರಾಯ್ತಲ್ಲಿ ಹೊಂಟ್ರ ಎಲ್ಲಿ ಹೋಗೋದೀಗ ಮದುವೆ ಈಗ ಗತ್ತಾಗ ಯಾರ ಅಂದಿಲ್ಲ ಹೊಂಟಾರ ನೋಡಿ ಓಣ್ಯಾಗ ಹಚ್ಕೊಂಡ್ರ ಅಂತಾರ್ರಿ ಅವ್ರು ಇವ್ರು ಅನ್ಬಾರ್ದ್ರಿ ಹೇಳಿರ್ತಾರಂದ್ರೆ ಹೋಗ್ಬೇಕಲ್ಲ ಮಾಮ ಅಕ್ಕ ಶ್ರಾವಣಿ ಹೊಂಟಾರಿ ರೆಡಿಗೆ ನೋಡಿ ಹಚ್ಕೊಂಡ್ರ ಒಂದು ತಂದೆ ತಾಯಿ ಜಾತಿ ಎಲ್ಲ ಜಾತಿ ಒಂದೇ ಗಂಡು ಹೆಣ್ಣು ಎಡ್ಡೆ ಜಾತಿ ಇರೋದ್ರಿ ಆ ಜಾತಿ ಈ ಜಾತಿ ಅನ್ನಕ್ಕೆ ಹೋಗ್ಬಾರ್ದು ಈಗ ಅವರು ಆಂಟಿ ಮಗಳು ಲಗ್ನ ಐತಂತ ಹೊಂಟಾರಿ ಅಕ್ಕ ಮಾಮಕ್ಕ ರೆಡಿ ಮಾಡ್ಯಾನ ಫೋಟೋಡ್ಲ ಅವನು ಏನು ಮಾಡ್ತಿ ಹುಷಾರು ನೋಡು ದಸ್ತಿ ತಗೊಂದಿಲ್ಲ ಯಾಕ ಶ್ರಾವಣ ಹುಷಾರ ಬಾಯ್ ಹೋದ್ರು ನೋಡಿ ಮದುವೆಗೆ 12 ಗಂಟೆಕ ಚಕ್ಕ ಆಡಿದೆವ ಆಕೆ ಲಗ್ನಕ್ಕೆ ಹೋದಲ್ಲ ಆವೇ ಚಕ್ಕ ಆಡದೆ ಹಂಗೆ ನೋಡಿ ಅಕ್ಕ ಮಾಮ ಶ್ರಾವಣಿ ಮದುವೆಗೆ ಹೋದ್ರು ಅವ್ರ ಮದುವೆ ಮುಗಿಸೊಂದು 2 ಗಂಟೆ 3 ಗಂಟೆನ ಬರ್ತಾರಿ 12 15 ಆಯ್ತು 12:30 ಹೋಗ್ತಾರ ಅಲ್ಲೇನು ಮದುವೆ ಏನು ಹೋಗೋದ್ರು ಅಕ್ಕಿ ಕಾಳು ಹೋಗಿದ್ರಲ್ರಿ ಆ ಮುಸ್ಲಿಮ್ಸ್ ಮಂದಿದು ಅಕ್ಕಿ ಕಾಳು ಹೋಗ್ಯಲ್ಲ ಏನು ನಂಗೆ ಒಮ್ಮೆ ಹೋಗಿಲ್ರಿ ಅವ್ರ ಮಂದಿ ಮದುವೆಗೆ ಮತ್ತು ನಮ್ಮ ಮಂದಿಯನ್ನ ಹೋಗಿ ಅಕ್ಕಿ ಕಾಳು ಹೋಗೋದು ಫೋಟೋ ತೆಗೆಸ್ಕೊಂಡು ಊಟ ಗೀಟ ಮಾಡ್ಕೊಂಬರ್ತಾರೆ ಅವ್ರ ಮಂದಿದು ಹೆಂಗೆ ಮದುವೆ ಹೆಣ್ಣು ಬೇರೆ ಕಡೆ ಗಂಡು ಬೇರೆ ಕಡೆ ಇದಂಗೆ ಕಾಣ್ತಾರ ನಾನು ಗೊತ್ತಿಲ್ಲ ಅಷ್ಟೊಂದು ಗೊತ್ತಿದ್ದರೆ ಶೇರ್ ಮಾಡ್ತೀನಿ ಬರೀ ಅವರು ಬಂದಿದ್ದು ನಾನು ಒಂದು ತಾಸು ಮುಕ್ಕೊಂಬಿಡ್ತೀನಿ ನಾನು ಮುಕ್ಕೊಂಡ್ಕಿಂತ ಮೊದಲು ಯಾಕೆ ವಿಡಿಯೋ ಚಾಲು ಮಾಡಿದ್ನಿ ಅಂದ್ರೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಅಕ್ಕ ನಂದು 4 ವರ್ಷ ಆಯಿತು ಇನ್ನೂ ಮೋನಿಟೇಷನ್ ಆನ್ ಆಗಿಲ್ಲ ವಿಡಿಯೋ ಚಂದ ಬರ್ತಾವೋ ಇಲ್ಲೋ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ವಿಡಿಯೋ ಏನೋ ಮಸ್ತ್ ಬರ್ತಾವ್ರಿ ನಿಮ್ಮ ವಿಡಿಯೋ ನೋಡ್ತಿರ್ತೀನಿ ನೀವೇನು ಮಾಡ್ಬೇಕಂದ್ರೆ ನಾವು ಒಂದು ಏನೋ ಮಾಡಾಕತ್ತೀವಿ ಅಂದ್ರೆ ಡೈಲಿ ಒಂದು ಟೈಮಿಂಗ್ ಹೆಂಗೆ ನಾವು ಡೈಲಿ ಕೆಲಸ ಹೆಂಗೆ ಮಾಡ್ತೀವಿ ಹಂಗೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ವಾಚ್ ಅವರ್ ತಾನೇ ಆಗುತ್ತೆ ರೀ ನಂದು ಏನೋ ವಾಚ್ ಅವರು ಸಬ್ಸ್ಕ್ರೈಬರು ಭಾಳ ಜೀವ ತಿನ್ನಿಲ್ಲ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾನೂ ಇಲ್ಲ 3 ತಿಂಗಳದ ವಾಚ್ ಅವರ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಡಾಲರ್ ಮಾಡೋವಾಗ ಒಂದು 6 ತಿಂಗಳ ಹಿಂದೆ ಮುಂದೆ ಆತು ನಂದು ಭಾಳ ಕೈ ಹಿಡಿತಲ್ಲೇ ನೀವು ಆದಷ್ಟು ಆ ಚಾನಲ್ ಬಿಟ್ಟು 2ನೇ ಚಾನಲ್ ಓಪನ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ ಬೆಸ್ಟ್ ಅಂತ ಹೇಳ್ತೀನಿ ಎಷ್ಟು ಸಿಕ್ಕಾಪಟ್ಟೆ ನಿನ್ನೆ ಮಳೆ ಆಗೈತೆ ರೀ ಹಿಂಗಾಗಿ ಅವು ಆರಾಮ ಇದ್ದು ಹೊಡಿಯಾಕತ್ತ ಇಲ್ಲಿಕ ನೀರು ಬಿಡಕ್ಕೆ ಹೋಗ್ಬೇಕಾತಿತ್ತು ಆದಷ್ಟು ಚಾನಲ್ ಬಿಟ್ಟು 2ನೇ ಚಾನಲ್ ಓಪನ್ ಮಾಡಿ ಸಿಸ್ಟರ ಯಾಕಂದ್ರೆ ಯೂಟ್ಯೂಬ್ನಾಗ ಭಾಳ ರಿಸ್ಕ್ ತೊಗೋಬೇಕ್ರಿ ಎಲ್ಲರಿಗೂ ಲಕ್ ಅನ್ನೋದು ಇರ್ಬೇಕ್ರಿ ಇದು ಯೂಟ್ಯೂಬ್ನಾಗ ಲಕ್ ಇದ್ರೆ ಎಷ್ಟು ನಮ್ಗಿಂತ ಭಾಳ ಓಡ್ತಿರ್ತಾವೆ ಆದರೆ ನಮ್ಮೂ ಓಡ್ತಿರ್ಲ 100 200 200 ಓಡ್ಬೇಕಾದ್ರೆ ಅಷ್ಟಕ್ಕಷ್ಟೇ ಇವಾಗ ಒಂದು ಹೊಂಟಾವು ಒಬ್ರವ್ರು ಲಕ್ಷಾಂಗಟ್ಲೆ ಓಡ್ತಾವೆ ಏನು ಹೇಳೋಕ್ಕಾಗಲ್ಲ ನೋಡಿ ಅವ್ರವ್ರ ಲಕ್ ಅಂತಲ್ಲ ಹಂಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಹಾಕೋತ ಹೋಗೋದು ಮುಂದೆ ದೇವ್ರಿಗೆ ಬಿಟ್ಟಿದ ಆಟ ಓಡಿರ್ತಾವೆ ಶ್ರಾವಣ್ ಕುಮಾರ ಮುಕ್ಕೊಂಡಿದ್ದು ಎದ್ದು ನೋಡಿ ಬರ್ರಿ ಈ ವಿಡಿಯೋ ಎಂಡ್ ಮಾಡ್ತೀನಿ ಇನ್ನೂ ಸ್ವಲ್ಪ ಮನಗಿಸ್ತೀನಿ ನಾನು ಇಟ್ಟು ನಿದ್ದೆ ಮಾಡಿ ಮಸ್ತ್ ಸಿಗ್ತೀವಿ ರೀ ಚಕ್ಕ ಆಡ್ಬೇಕಂತ ಮಾಡಿ ಚಕ್ಕ ಆಡಾಗಿದ್ದು ಸಿಗ್ತೀವಿ ಬರ್ರಿ ಇವಾಗ ಚಕ್ಕ ಆಡಕ್ಕೆ ಕೂತಿರೋಣ ಅವ್ವ ನಾವು ರೊಕ್ಕ ಕಟ್ಟೇವ 10 ರೂಪಾಯಿ ನೋಡ ತಿನ್ನೆ ಅದೇ ಸಾಕ್ಷಿ 10 ರೂಪಾಯಿ ಕೊಡ್ತಾ ಕೇಳಮ್ಮ ಚಕ್ಕ ಬಿದ್ದೈತಿ ಈಗ ನನಗೇನು ಬಿಡೋಲ್ಲ ನಿದ್ದೆ ಹೊಡೆದು ಶ್ರಾವಣಿಯರು ಬಂದಾರ ಬಂದ್ರನೇತ ಅವು ಒಂದು ಕಾಯಿ ಹಚ್ಕೊಂಡು ಆಡ್ತೀರಿ ಒಂದು ಫೋಟೋ ಹೊಡಿ ಹೊಡೆದೆ ನೀನು ಕಾಯಿ ಮುಂದೆ ಹೋಗಿದ್ದಾರ ಹೊಡೆದ 2 ಎಂಟು ಬಿಟ್ಟು ನೋಡಿ 2 ಎಂಟು ಕಡಿತಾಲಿ ಅಮ್ಮಗೇನು ಬೀಳುತ್ತೆ ಹೇಳ್ರಿ ಅಮ್ಮಗ ಬಿಚ್ಚಿ ಏನು ಬಿತ್ತು ಅಣ್ಣ ಸಿಕ್ಸ್ ಶ್ರಾವಣಿ 10 ರೂಪಾಯಿ ನಂದ ನೋಡೋದು ಅದೇನಿಗೆ ಹೋಗುತ್ತೆ ಬುಕ್ ಕುಡಿಯಾಕ ಶ್ರಾವಣ್ ಕುಮಾರ್ ಕಿತಾಪತಿ ಸರಿ ಅಲ್ಲ ಒಂದು ಆಟ ಆಡಿ ಒಂದೇ ಆಟ ಒಂದೇ ಆಟ ಆಡ್ರಿ
ಅಮ್ಮ ನೀವು ಮಾಡಾಕತ್ತಿ ಈಗ ಶ್ರಾವಣಿ ನೀವು ಕಾಯಿ ಬಿಡಾಕ್ ಬರ್ತಾ ಮತ್ತೆ ಹೆಂಗ ಹೇಳಿದ್ರಿ ನೋಡ್ರಿ ಇವತ್ತಿನ ತನಕ ಚಕ್ಕ ಆಡಿದ್ವಿ 6 ಗಂಟೆ ಆಯಿತು ಮಳೆ ಮ್ಯಾಕೊಂಟು ನೋಡಿ ಸುಮ್ ಗಾಳಿಗೆ ಅಕ್ಕ ಉಸುಮನಿ ಕಸ ಗುಡ್ಸ್ಯಾಳ ಬಾಂಡೆ ತಿಕ್ಕ್ಯಾಳ ಅವ್ವ ಮಸಾಲೆ ಖಾರಕ್ಕೆ ಉಳ್ಳಾಗಡ್ಡಿ ಅದು ಒಣ ಹಾಕ್ಯಾಳ ಕಸ ಉಡ್ತಾ ಮಳೆಗೆ ಕಸ ಉಡ್ಬೇಕ್ರಿ ಈಗ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತಿ ಕ್ಲೀನ್ ಮಾಡಿ ಅಕ್ಕ ಹೊಲಕ್ಕೆ ಹೋಗಿ ಅಕ್ಕ ಮಮ್ಮ ಹೊಲಕ್ಕೆ ಹೋಗ್ಯಾರ ಕಾಯಿಗೆ ಬಿದ್ದಾವ ನೋಡಾಕ ಬರ್ರಿ ಶ್ರಾವಣಿ ಮಳೆ ಮ್ಯಾಗ ಹೋಗ್ಯಾರ ಇವಾಗ ಮಳೆ ಮ್ಯಾಗ ಹುಟ್ಟು ಮಳೆಗೆ ಕಸ ಹುಡುಗ ಅಂತ ಹೇಳ್ಯಾರಕ್ಕ ಅವು ಬೆಳ್ಳುಳ್ಳಿ ಸುಲಿತಾಳ ಬರ್ರಿ ಮಳೆ ಮ್ಯಾಗ ಹೋಗೋನು ಶ್ರಾವಣಿ ಕದ ಲಗ್ಗೇಟ್ ಹಾಕೊಂಬಂದ್ಬಿಡು ಉಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಕ್ಕ ಹೊಲಕ್ಕೆ ಹೋಗ್ಯಾಳ ಅವ್ವ ಏನು ಮಾಡಾಕತ್ತ ನಮ್ಮ ಮಳೆ ಮ್ಯಾಗ ನೋಡೋಣ ಬರ್ರಿ ತಣ್ಣಗಾಳ ನೋಡಿ ಮಳೆ ಮ್ಯಾಗ ಆದ್ರೆ ನೋಡ್ರಿ ಇಲ್ಲೇ ಅವ್ವ ಮಧ್ಯಾಹ್ನದಾಗ ಉಳ್ಳಾಗಡ್ಡಿ ಓಳ್ ಒಣ ಹಾಕ್ಯಾಳ ಅವು ಒಣಗೇ ಇಲ್ಲ ಅವು ಕೊಬ್ಬರಿ ಒಣ ಹಾಕ್ಯಾಳ ಅಕ್ಕ ಮೆಣಸಿನ್ಕಾಯಿ ಒಣ ಹಾಕ್ಯಾಳ ಇನ್ನೂ 2 ಕಿಲೋ ಮೆಣಸಿನ್ಕಾಯಿ ಮಮ್ಮಿ ತಕ್ಕಡಿ ಹಾಕ್ತಂದಿವಿ ಕೊಬ್ಬರಿ 1 ಕಿಲೋ ಹಾಕವ ಶ್ರಾವಣಿ ಎಲ್ಲಿಗೆ ಹೊಂಟಿ ಬಾ ಹೊತ್ತು ಮನಿಗೆ ಎಲ್ಲಿ ಹೊತ್ತಿ ಹೊತ್ತೆ ಮನಕ್ಕೆ ಬಂದ ಬೆಳ್ಳುಳ್ಳಿ ಒಂದೊಂದು ಸತ್ತ ಯಾಕ ಕಾಯಿ ಸಿಕ್ಕ ಅಕ್ಕ ಕಾಯಿ ಒಂದಿಲ್ಲ ಒಂದು ಸಿಕ್ಕಿಲ್ಲ ಅಂತೇವ ಒಂದು ಕಾಯಿ ಸಿಕ್ಕಿಲ್ಲ ನಿನ್ನೆ ಮಳೆ ಬಂದ್ಬಿಟ್ಟೈತೆ ರಾತ್ರಿ ಇಲ್ಲೇ ಮುಕ್ಕೊಂಬಿಟ್ಟು ಅಲ್ಲ ಆಸೆ ಎಲ್ಲ ತೋದು ಶ್ರಾವಣ ಪ್ಯಾಂಟೇ ತೋದ್ಬಿಟ್ಟಿತ್ತು ಅವು ನೋಡಲ್ಲ ಉಳ್ಳಾಗಡ್ಡಿ ಸಾಂಬಾರ್ನೆ ಬೆಳ್ಳುಳ್ಳಿ ಸಾಂಬಾರ್ನೆ ಬರ್ರಿ ಇವು ಬೆಳ್ಳುಳ್ಳಿ ಸುಲಿನ ಹಾಕಿದ್ರೆ ಹಾಕಿ ಬಡದು ಬಿಸಿಲಿಗೆ ಒಣಗ್ಬೇಕವ ಚಳ್ಳನಂಗೆ ಅವು ಹಂಗೆ ಉಸ್ತಾವ ಈಗ ಅವು ಬಿಸಿಲಿಗೆ ಭಾಳ ಒಣಗಿದಂದ್ರೆ ಅರಿವೆ ಹಾಕಿ ಬಡಿಬೇಕು ಅವನ್ನ ಇನ್ನೇನು ಬಡಿ ಬಾ ಅವನೇನು ಬಡಿತೀನಿ ತಂಬಲ್ಲಿ ಅವು ಇಷ್ಟ ತಮ್ಮ ಇಲ್ಲ ಅರಿವೆ ಹಾಕಿ ಇನ್ನೇನು ಬಡಿತೀನಿ ಅವನು ಬಡಿತಿಂತ ಅವನ ಅದ ಒಂದೊಂದು ಉಳ್ದಾವ್ ಎಷ್ಟು ಕಾಯಿ ಸಿಕ್ಕು ನಿನ್ನೆ ಭಾಳ ಬಡ್ದಿನಿ ನೋಡ್ಬಿ ಹಿಂಗ ಅದನ್ನ ಹೇಳಕತ್ ನಿನ್ನ ಒಂದು ಉಳ್ದಾವ ಇನ್ನೊಂದು ಅರ್ಬಿ ಸ್ವಲ್ಪ ಹಾಕೊಂಡು ಬಡಿ ಸ್ವಲ್ಪ ನೀನು ವಿಡಿಯೋ ಮಾಡಿ ನಾ ಬಿಡ್ತೀನಿ ಸ್ನೇಹಿತರೆ ಮಮ್ಮಿ ಬಾಸುಂಡಿ ಬರಂಗ ಬಳ್ಳೊಳ್ಳು ಬಡಿಯಾಕತ್ತ ನೋಡಿ ಒಣಗಿಲ್ವೇ ಇವು ಅದಕ್ಕೆ ಬಿಡಲ್ಲ ಯಾವ ಇಲ್ಲಕ್ಕ ಸಾಬ ಸುಚ್ಚಿ ಬಿಡ್ತಾವ ಇವನೊಂದು ಇದ್ರ ನೋಡಿ ಹುಡುಗನೊಂದು ಏನು ಮಾಡಕ್ಕ ನೀನು ಮನಸ್ಸು ಹೆಂಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಒಣಿ ಮುಂದೆ ಬರ್ತಾವು ಸೌಂಡ್ ಕಮ್ಡು ಬಂದ್ ಮಾಡ್ತಿಸ್ರಣ ಹೆಂಗೆ ಯಾವ ಅವು ಮುಂದೆ ಅವು ಇದು ಸಾಬ ಇರ್ತಾರ ಅವಕ್ಕೆ ಎಣ್ಣೆ ಇಟ್ಟ ಚಿಡು ಸ್ವಲ್ಪ ಬರ್ತಾವಂದೇನು ಒಣದ್ರು ಬರ್ತದ ನೋಡಿ ಜವಾರಿ ಬರೋಲ್ಲ ಒಂದೊಂದು ಹೋಯ್ತಾವ ಹಿಂಗೆ ಹಾಕೊಂಡು ನಾ ಭಾಳ ತಮ್ಮ ವಯಸ್ಸು ಪಾರತ್ತಮ್ಮ ಹಾಕ್ತೀನಿ ಬಡ ಕೇರಾಕತ್ತಿ ಭಾಳ ಇಲ್ಲಿ ಬೇಕು ಕೈಲೇ ಒಂದೊಂದು ಸುಮ್ಮನೆ ಚೆನ್ನಾಗಿ ಏನು ಮರ ನಡಿ ನಮ್ಮದ ಬ್ಯಾಡ ನನಗತ್ತಿದೆ ಚಬಕ್ ತಂದು ನೋಡಿ ಇಲ್ಲೇ ಬೆಳ್ಳುಳ್ಳಿ ಬಡವ್ರು ಈ ಥರ ಸತ್ತು ಹೋದ್ರತ್ ನೋಡಿ ಮಸಾಲೆ ಕಾಲಕ್ಕೆ ರೆಡಿ ಮಾಡಾಕತ್ತಾರ ನಾನು ನಾಳೆ ಮಕ್ಳು ಊರಿಗೆ ಬರ್ತಿ ಏನು ಮಾಡ್ತಾರೆ ಮಾಡಮ್ಮ ಊರಿಗೆ ಹೆಂಗೆ ಬರ್ತಾರೆ ನನ್ನ ಕಾಕ ಹೆಂಗೆ ಬರ್ತೀವ ಈಗ ಹೋಗಿ ಉಸು ಬಟ್ಟೆ ರೊಕ್ಕ ಸಜ್ಜು ಮಾಡಿ ಎಲ್ಲ ಒಟ್ಟು ಸಜ್ಜು ಬಟ್ಟೆಯಿಂದ ಹಾಕೊಂಡ್ರೆ 1ನೇ ತಾರೀಕು ಸಾಲು ಚಲೋ ಅವ್ರಿಗೆ ಅಡ್ಮಿಷನ್ ಮಾಡಿಬಾರ್ದು ಅವ್ರಿಗೆ ಅಜ್ಜಿ ಐತೆ ನೋಡ್ರಿ ಈಗ ಊರಿಗೆ ಹೋಗೋಣ ಟೆನ್ಷನ್ ನೋಡಿ ಏನು ಮಾಡೋದು ಸಂತಿ ತೊಗೊಂಡು ಹೋಗ್ಬೇಕು ನಾಳೆ ಹೋಗಿ ತಂಬ ನಿಮ್ಮ ಬಡಿ ತಂಬ ನೋಡ್ರಿ ಇಲ್ಲೇ ರೇಣುಕಾ ಸಿಸ್ಟರ್ ಅಂತಿದ್ದೆ ಅವರು ಬಿಜಾಪುರವ್ರು ಅಂತ ರೇಣುಕಾ ಅಮ್ಮ ಅಂತ ನಿಮ್ಮ ಎಲ್ಲ ವಿಡಿಯೋ ಸೂಪರ್ ನೀವು ನನಗೆ ಅಕ್ಕ ಅಂತೀರ ನಾನು ನಿಮ್ಮ ತಾಯಿಯರ ವಯಸ್ಸಿನವರು ಇರಬಹುದು ನನ್ನನ್ನು ಅಮ್ಮ ಅನ್ನರಿ ನಮ್ಮದು ಬಿದಿರ್ಕುಂದಿ ಆದರೆ ನಾವು ಈಗ ಬಿಜಾಪುರದಲ್ಲಿ ಇರುತ್ತೇವೆ
ನಿಮ್ಮ 2 ಮಕ್ಕಳು ತುಂಬ ಹುಷಾರದಾರ, ಮಕ್ಕಳು ತುಂಬ ಕ್ಯೂಟ್ ಆಗಿದ್ದಾಳೆ, ಸುಂದರಿ ಅವಳು ಅಂತ ಕಮೆಂಟ್ ಮಾಡಿರಿ ಅಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನಮ್ಗೆ ಗೊತ್ತಿದ್ದಿಲ್ಲ, ನೀವು ಕಮೆಂಟ್ ಹಾಕಿದ್ರಲ್ಲ ರೇಣುಕಾ ಸಿಸ್ಟರ್ ಅಂತಿದ್ವಿ. ಇವಾಗ ರೇಣುಕಾ ಅಮ್ಮ ಜೋಡಿ ಬಿದಿರ್ಕುಂದಿ ಮತ್ತು ನಮ್ಮೂರು ಭಾಳ ದೂರ ಆಗಲ್ಲ ನೋಡಿ ಅಮ್ಮ, ಬಿಜಾಪುರ ಆಗಿರ್ತೀರಮ್ಮ. ಓಕೆ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಎಲ್ಲ ಸೂಪರ್ ಬರ್ತಾವಂತ ಎಲ್ಲ ಖುಷಿ ಆಯ್ತು ಈ ಕಮೆಂಟ್ ನೋಡಿ, ಅದಕ್ಕೆ ಹೇಳಿದ್ರಾತಂತ ಹೇಳಕತ್ತಿದ್ದು ನೋಡಿ. ಬೆಳ್ಳುಳ್ಳಿ ಬಡಿ ಬಿಟ್ಟು ಇಲ್ಲಿ ಹೇಳಕ್ಕೆ ಬಂದು ನೋಡಿ ಕಮೆಂಟ್ ನೋಡಿ ಖುಷಿಯಾಗಿ ಬರೀ. ಮತ್ತು ಬೆಳಗ್ಗೆ ಮ್ಯಾಗಿನಿಂದ ಬಂದು ನಾನು ಕೂಡ ಟಮಾಟಿ ಬಾತ್ ಮಾಡಿದ್ರಾತಂತೇಳಿ ಇವಿಷ್ಟು ಎಲ್ಲ ತೊಗೊಂಡಿದ್ದೆ. ಶ್ರಾವಣಿ ನೋಡಿ ನಾ ಏರಿಸ್ತೀನಿ ಅಂತಂದು ಮತ್ತು ಕೈಗೆ ಹಚ್ಕೊಂಡಿ ತಾರವ ಅಂತೇಳಿ ಸುಗಂಧೆ ಸುಲಿಯಾಕೆ ನನಗೂ ಸುಲಿಯಾಕೆ ಬರಲಿಲ್ಲ ರೀ. ನಮ್ಮ ಮನ್ಯಾಗ ಬೇರೆ ಐತಿ, ಇದೇ ಬೇರೆ ಸುಲಿದು, ಅದಕ್ಕೆ ಅಕ್ಕ ಸುಲಿ ತೋರ್ಸಾಕತ್ತವಡಿ ಇಲ್ಲೇ ಈ ಥರ ಸುಲಿಬೇಕಂದ್ಲು. ಅದು ಒಂದೊಂದು ಒಂದೊಂದು ಪದ್ಧತಿ, ಒಬ್ರೊಬ್ರು ಮನ್ಯಾಗ ಒಂದೊಂದು ಇರ್ತಲ್ಲ, ಅದು ಗೊತ್ತಿದ್ರೆ ಸುಲಿಬೋದು ರೀ. ಹಿಂಗಾಗಿ ಸುಲಿಗೆ ಕೊಡ್ತಾಳೆ ಅಕ್ಕ. ನಾನು ಕೂಡ ಅಲ್ಲ ಇಟ್ಟು ಸುಲಿಗೆ ಕೊಟ್ಲಂದ್ರೆ ಊಟ ಹೋಳ್ಕೊಂಡು ಕೊಡ್ತೀನಿ ರೀ. ಹೂಳು ಕೊಟ್ಟನಂದ್ರೆ ಅಕ್ಕ ಟಮಾಟಿ ಬಾತ್ ಮಾಡ್ತಾಳೆ. ಯಾವ್ದಾರ ಮಾಡಿ ಉಣ್ಣೋದು ನೋಡಿ. ಬೆಳ್ಳುಳ್ಳಿನೂ ಬೇಕಂತ ಬೆಳ್ಳುಳ್ಳಿ ಹೊಡ್ಯಾಕತ್ತೀನಿ. ಟಮಾಟಿ ಸಾಂಬಾರು, ಟಮಾಟಿ ಬಾತ್, ರಾಗಿ ಮುದ್ದೆ ಇವತ್ತು ಸಂಜೆ ಊಟ ನೋಡಿ. ನೀವೆಲ್ಲ ಏನು ಮಾಡಿದ್ರಂತ ಕಮೆಂಟ್ ಮಾಡಿ. ಜೀವನ ಅನ್ನೋ ಯಾವ್ದಾರ ಸ್ವಲ್ಪ ತಿಂದು ಹೋಗ್ಬಿಡೋದು ನೋಡಿ. ಈ ಊರಿಗೆ ಹೋದಿವಂದ್ರೆ ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು, ಪ್ರತಿಯೊಂದು ಕಷ್ಟಪಡ್ಬೇಕು ನೋಡಿ. ಅಲ್ಲಿ ತುಂಬ ಕಷ್ಟ ನೋಡಿ. ಯಾಕಂದ್ರೆ ಇಲ್ಲಿ ವಿಡಿಯೋ ಮಾಡೋದು, ಒಂದು ಸ್ವಲ್ಪ ಏನೋ ಕೈ ಬಾಯಾಗಿ ಉಳ್ಕೊಡೋದು, ಇಷ್ಟು ಕೆಲಸ ಇರುತ್ತೆ. ಅಲ್ಲಿ ಪ್ರತಿಯೊಂದು ಜವಾಬ್ದಾರಿ ನಾನೇ ತೊಗೋಬೇಕಲ್ರಿ. ಇವಾಗ ಶಾಂತಿ ಇಲ್ಲ, ಶಾಂತಿ ಒಯ್ಬೇಕು. ನಾಳೆಗೆ ನೋಡಿರಿ ನಮ್ಮ ಕೆಲಸ ವಜ್ಜೆ ಐತಿ. ನಾಳೆಗೆ ರೇಷನ್ ತಂದು ಇಡಲಿಲ್ಲ, ತಿಂಗಳ ಊರಿಗೆ ಬಸ್ ಶ್ರಾವಣಿ ಊರಿಗೆ ಬರೀ ಹಬ್ಬರದಾಗ ರೇಷನ್ ತರೋದು ಬೇಡ ಆಗೈತೆ ಅಂತ ಹೇಳಿದ್ರು. ಬಸ್ ಸ್ಟ್ಯಾಂಡಿಗೆ ಬಂದ ಐತಿ ರೇಷನ್ ಇನ್ನೊಂದು ಸ್ವಲ್ಪ ಅಂದರು. ಮುಂದಿನ ತಿಂಗಳು ಹಚ್ಚಲ್ಲ ಅಂತಾರೆ, ಏನೇ ಮಾಡ್ತಾರೆ ನೋಡ್ಬೇಕ್ರಿ. ರೇಷನ್ ಚೀಟಿ ಮಾತ್ರ ತೆಗೆದಿಟ್ಟು ಬಂದೀನಿ. 8 ದಿನ ಇಬ್ಬರು ಮಸ್ತ್ ಎಂಜಾಯ್ ಮಾಡಿದ್ರಿ ಅಮ್ಮನ ಮನೆಯಲ್ಲಿ. ನಮ್ಮ ಅಣ್ಣ ಮಕ್ಕಳು ಇದ್ರಾದ್ರೆ ಅವರು ಕೂಡ ಇಷ್ಟು ಕೂಡ ಆಡ್ತಿದ್ರು. ಬರೀ ನೋಡಿ ಇಲ್ಲಿ ಇಷ್ಟು ಉಳ್ಕೊತೀನಿ. ನಾನು ಕೂಡ ಬೆಳ್ಳುಳ್ಳಿ ಹೊಡೆದೆ ಅಕ್ಕಂಗೆ ಕೊಡ್ತೀನಿ. ಅಕ್ಕ ಊಟ ಅಡುಗೆ ಸಜ್ಜು ಮಾಡಾಕತ್ತಾಳ. ನಮ್ಮ ನಾಳೆಗಿಂತ ನಮ್ಮ ಸಂಸಾರನೇ ನಾವು ಇರೋದು ಸ್ನೇಹಿತರೆ. ನಮ್ದು ಯಾವಾಗ ನೋಡಿದ್ರು ನಮ್ಮ ಸಂಸಾರ ಬಿಡುಗಡೆ ಇಲ್ಲ, ಮತ್ತು ನಮ್ಮ ಕೆಲಸ ರೊಟ್ಟಿ ನಡಿತೈತಿ. ಇಲ್ಲಿದ್ವಿ ಅಂದ್ರೆ ಮತ್ತು ಹೋಗಿಂದ ಒಂದು 2-3 ದಿನ ಹಾಳಾಗುತ್ತೆ. ಬಂದ್ವಿ ಅಂತೇಳಿ ಏನು ಮಾಡೋಕೆ ನೋಡಿ. ಹೋಗೋದು ಹೋಗಬೇಕು, ಬರೋದು ಬರಬೇಕಲ್ರಿ. ಅದ್ರಾಗ ಈ ಸಲ ಇಬ್ಬರದು ಸಾಲಿ, ಇಬ್ಬರಿಗೆ ಬ್ಯಾಗ್ ಇದು ಬುತ್ತಿ ಬ್ಯಾಗ್ ಮಾತ್ರ ಮನ್ಯಾಗ ಹೊಲಿದು ಬಿಡ್ತೀನಿ ರೀ. 2 ಬ್ಯಾಗ್ ತೊಗೋತೀನಿ. ಅವರಿಬ್ಬರಿಗೆ ಬುತ್ತಿ ಬ್ಯಾಗ್. ಸುಮ್ಮನೆ ಅವು ಎಂಥ ತಂದರೂ ಹರಿತಾವು. ಸುಮ್ಮನೆ ರೊಕ್ಕಕ್ಕೆ ಮೂಲ ರೊಕ್ಕನೂ ಇಲ್ಲರಿ. ಈಗ ಅಷ್ಟು ಕಡೆ ನಮ್ಮದು ಎಲ್ಲ ಎಡಚಿನೇ ಆಗಿಬಿಟ್ಟೈತೆ. ಬರೀ ಅಡ್ಡಾಡೋದು ಖರ್ಚು ಮಾಡೋದಾಗೈತೆ. ನಾನು ಕೂಡ ಊರಿಗೆ ಬಂದಂದ್ರೆ ಓಲ್ ಬಿಡೋ ಕಡೆ ಮಕ್ಕಳೆಲ್ಲ ತಿಂತಾವು, ಓಲೆ ಅಂತ ಖರ್ಚು ಮಾಡ್ತೀನಿ. ನೋಡ್ರಿ ನಾಳೆಗೆ ಸೋಮವಾರ ಬಸವನಪ್ಪನ ಗುಡಿಗೆ ಹೋಗಿ ದರ್ಶನ ತೊಗೊಂಡು ತಂಗಡಿ ನೀಲಮ್ಮನ ಗುಡಿಗೆ ಹೋಗಿ ಅಲ್ಲಿಟ್ಟು ಕಾಯಿ ಹೊಡ್ಕೊಂಡು ಊರಿಗೆ ಹೋಗ್ಬೇಕಂತ ಮಾಡೀನಿ. ಏನೇನಾಗುತ್ತೋ ಏನೇನು ಬಿಡ್ತೋ ಗೊತ್ತಿಲ್ಲ. ಎಲ್ಲನೂ ನಿಮಗೂ ಮೊದಲನೇ ಶೇರ್ ಮಾಡಿಬಿಟ್ಟಿರ್ತೀನಿ ರೀ ನಾನು. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಅಂತ ಬಾಯಿ ತುಂಬ ಕರಿತೀವಿ ಅಂದ್ರೆ ಫ್ಯಾಮ್ಲಿ ಮುಂದೆ ಮೊದಲೇ ಹೆಂಗೆ ಹೇಳ್ತೀವಿ ಹಂಗೆ ನಿಮ್ಮ ಮುಂದೆ ಹೇಳ್ಬಿಟ್ಟಿರ್ತೀನಿ ನಾನು. ಒಮ್ಮೆ ಹೋಗಿದ್ದೀನೇ ಸರ್ಪ್ರೈಸ್ ಕೊಡೋಕೆ ಏನಿಲ್ಲ ನೋಡಿ. ಯಾಕಂದ್ರೆ ನಮ್ದು ಏನೋ ಗೊತ್ತಿಲ್ಲ, ನನಗೆ ಒಟ್ಟು ಮುಚ್ಚಿಡೋದಂದ್ರೆ ಆಗಲ್ಲ. ಸುಳ್ಳು ಹೇಳೋದು, ತಗೊಳ್ಳು ಹೇಳೋದು, ಮುಚ್ಚಿಡೋದು, ಗಪ್ಪನೆ ಮಾಡೋದಿಲ್ಲ. ಡಂಗ್ ನೋಡಿ ಸ್ನೇಹಿತರೆ. ಶ್ರವಣ್ ಕುಮಾರ್ ನೋಡಿ ಹೆಂಗೆ ಆಡಾಕತ್ತಾನ. ಆ ಕಸ ಹೊಡಾಕತ್ತೀನಿ, ಅದು ಇದು ಮಾಡಾಕತ್ತ. ಮತ್ತು ಶ್ರಾವಣಿದು ನಾ ಹೊಡುತ್ತೀನಿ ಮಮ್ಮಿ ಅಂತೇಳಿ ಇಸ್ಕೊಂಡು ಅಕ್ಕಿ ಕಸ ಹೊಡಾಕತ್ಲಿ. ಇಲ್ಲೆಲ್ಲ ಪಲಾವಿಗೆ ಎಣ್ಣೆ ಕಾಯಕ್ಕಿಟ್ಟಿರಿ. ಅಕ್ಕಿ ಎಣ್ಣೆ ಕೇಳಕ್ಕ ರೇಷನ್ ಅಕ್ಕಿ ನೋಡಿ ಮಸ್ತ್ ಆಗತ್ತೆ ರೀ. ಪಲಾವ್ ನೋಡಾಕತ್ರಿ, ಪಲಾವ್ ಮಾಡಿನ ತೋರಿಸ್ತೀನಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಬರೀ ಈ ಕಡೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡ, ಮತ್ತು ಕೊತ್ತಂಬರಿ ಎಲ್ಲ ಸಜ್ಜು ಮಾಡ್ಕೊಂಡಿದ್ರೆ. ಆಗ ಟಮಾಟಿ ಸಾಂಬಾರು, ರಾಗಿ ಮುದ್ದೆ, ಅನ್ನ ನೋಡಿ ಇಲ್ಲಿ ಮಸ್ತಾಗ ಪಲಾವ್ ರೆಡಿ ಆಗೈತೆ. ಶ್ರವಣಿಗೂ ಹಾಕೊಟ್ಟಿನಿ. ಶ್ರವಣಿ ಪಲಾವ್ ಮೊಸರು ಉಣ್ಣಾಕತ್ತಾಳ. ನಾವು ಒಂದು ರಾಗಿ ಮುದ್ದೆ, ಸಣ್ಣ ರಾಗಿ ಮುದ್ದೆ, ಒಂದಿಷ್ಟು ಅನ್ನ. ಅಕ್ಕನ ಅನ್ನ ಉಣ್ಣಾಕತ್ತಾಳ. ರಾಗಿ ಮುದ್ದೆ ಉಂಡಿಬಿಡ ಅಕ್ಕ. ರಾಗಿ ಮುದ್ದೆ ಸಖತ್ತಾಗಿರುತ್ತೆ, ಆದರೆ ನಾನು ಮಾಡೋಕೆ ಬರಲ್ಲ ನೋಡಿ. ಅಕ್ಕ ಮಾಡ್ತಾಳೆ, ನನಗೆ ರಾಗಿ ಮುದ್ದೆ ಮಾಡೋಕೆ ಬರಲ್ಲ. ಟಮಾಟಿ ಸಾಂಬಾರು ಮಸ್ತ್ ರುಚಿ ಆಗುತ್ತೆ ರೀ ಇದು. ನಾವು ಅಂದ್ಕೊಂಡ್ರೆ ಅಷ್ಟು ಟೇಸ್ಟ್ ಆಗುತ್ತೆ. ಶ್ರವಣ ಮಸ್ತ್ ಆಗೈತೆ ಅಂದ್ರೆ ಶ್ರವಣ ನಾನು ಉಣ್ತೀನಂತೇಳಿ ಉಣ್ಣಾಕತ್ತ ನೋಡಿ. ಉಣ್ಬೇಕು ರೀ ಮಕ್ಕಳು, ಎಲ್ಲ ಥರ ತಿನ್ನಬೇಕು. ಇವ ಎಲ್ಲರದು ಊಟ ಆಯಿತು. ಅವನು ನೋಡಿ ಇಲ್ಲಿ ಕೊಬ್ಬರಿ ತೂಕ ಮಾಡಾಕತ್ತಾಳ. ತೂಕ ಒಂದೊಂದೊಂದು ಸಜ್ಜು ಮಾಡಿ ಇಟ್ಕೊಂಡ್ರಂದ್ರೆ ಒಮ್ಮೆ ಖಾರ ಒಂದೊಂದಕ್ಕೆ ಆಗಲ್ಲ ನೋಡಿ.
ಎಲ್ಲಾಟು ಸಜ್ಜು ಆಗ್ಬೇಕಲ್ಲ, ಮಳೆ ಒಂದು ಆಗೈತಿ ಹಂಗೆ ಮನ್ಯಾಗ ಇರ್ತಾಳೆ. 1.5 ಕಿಲೋ ಜಗ್ಗೇರಿ ಅದು ನೋಡಿ ಕೊಬ್ಬರಿ, 3 ಕಿಲೋಕ್ಕೆ 1.5 ಕಿಲೋ ಜಗ್ಗೇರಿ, ಬೆಳ್ಳುಳ್ಳಿನೂ ಒಂದು ಅರ್ಧ kg ಆತ ಮಾಡ್ತಾರೆ. ಅವು ಸುಲ್ಯಾಗ ಇನ್ನೊಂದು ಸಬ್ರು ಉಳಿದಿದ್ದು ಸುಲ್ಯಾಕತ್ತಿದ್ಲು. ಅವರು ಫೋನ್ ನೋಡಾಕತ್ತಾರೆ. ಫೋನ್ ನೋಡ್ಕೋತ ನಾ ಮುಕ್ಕೋತ ನಮ್ಮ ಮಮ್ಮಿ ಅನ್ನಕತ್ರು, ಹೋಗು ನಡ್ರಪ್ಪ ಮ್ಯಾಳಿನ ಮ್ಯಾಕ ತಣ್ಣಗೆ ಮುಕ್ಕೋನು ಅಂತೇಳಿ ಅಂದೆ. ಅವರು ಕೂಡ ಟೈಮ್ ನೋಡ್ತಿರ್ಬೇಕು 9 ಆಗ್ಬಂತು. 9 ಕರೆಕ್ಟ್ ಹೋಗುಂಡು ಮಮ್ಮಿ ಅಂತಂದರು. ಆಯ್ತು ಒಳ್ಳಾಡ್ರಿ ಅಂತೇಳಿ ಕುಂತಿದ್ದೆ. ಅವನು ಉಸು ಕಟ್ಟಿ ಫ್ರಿಜ್ನಾಗ ಇಡ್ತಾನಂತ್ರಿ ಬೆಳ್ಳುಳ್ಳಿ. ಇವ್ನು ಫ್ರಿಜ್ನಾಗ ಇಟ್ಲಂದ್ರೆ ಕೊಬ್ಬರಿ ನಾಳೆ ಉಳ್ಳಾಗಡ್ಡಿ ಉರಿದು ಉರಿದಟ್ಟೆ ಐತೆ ನೋಡಿ. ಮಸಾಲೆ ಕೊಬ್ಬರಿ ಉಳ್ಳಾಗಡ್ಡಿ ಉರಿದು ಕೊಬ್ಬರಿ ಮಿಕ್ಸರ್ಗೆ ಹಾಕೋಬೇಕು ರೀ. ಹಂಗೆ ಹೋದ್ರೆ ಕುಟ್ಟಲ್ರಿ ಇಲ್ಲಿ ನಮ್ಮ ಊರಾಗ. ಎಲ್ಲಾದರೂ ಮಿಕ್ಸರ್ಗೆ ಹಾಕೋಬೇಕು, ಯಾಕಂದ್ರೆ ಕೊಬ್ಬರಿ ಸಣ್ಣ ಆಗಲ್ರಿ ಇದು ಮಿಷನ್ದಾಗ. ಅದು ಮತ್ತು ಪಾವ್ಕುಳಾಗದ ಹಚ್ಚಿದ್ಲು ಮತ್ತು ಹಾಕತ್ಲ ನೋಡಿ. ಕಮ್ಮಿ ನಾವು 2 ಕಿಲೋದ ಮಮ್ಮಿ ಅಂತಂದೆ. ಕಲ್ಲು ಹಚ್ಚಿದ್ ನೋಡಿ, ಇಲ್ಲವ 1.5 ಕಿಲೋದ ಕಲ್ಸು ಮಿಟ್ಟೀನಿ ಅಂತಂದ್ಲು. ಅವಾಗ ಅಪ್ಪಾತ್ ಮಾಡಿ ತಾಕ ನೋಡಿ, ಇಂಥ ತಕ್ಕಡಿನೇ ಹೋಗ್ಬಿಟ್ಟವ್ರಿ. ಇಂಥ ತಕ್ಕಡಿ ಕಲ್ಲು ಎಲ್ಲಿ ನೋಡೋಕ್ಕೆ ಸಿಗಲ್ಲ, ಬರೀ ಕಂಪ್ಯೂಟ್ರ್ ಕಾಟ ಬಂದವು. ಅವಾಗ ಅಪ್ಪ ತೆಗಿದಿಲ್ರಿ ತಕ್ಕಡಿ ಇದನ್ನು ನೋಡ್ರಿ. ಮಸ್ತಾಗ ಊಟ ಆಯ್ತು. ಊಟ ಉಂಡ್ಯಪ್ಪ? ಏನು ಉಂಡಿ? ಅನ್ನ ಮುಕ್ಕೋನಕತ್ತಿದ್ದಲ್ಲ ಮತ್ತೆ ನೀಟ್ ಬರತ್ತೆ. ಮಳೆ ಮ್ಯಾಕ್ ಬರಲ್ಲ. ನಿನ್ನೆ ಮಳೆಯಾಗಿ ಸಿಕ್ಕಾಪಟ್ಟೆ ನಿದ್ದಿನೇ ಇಲ್ಲ. ತಳ್ಯಾಕ್ ಬರೋದು ಮ್ಯಾಕ್ ಹೋಗೋದು, ತಳ್ಯಾಕ್ ಬರೋದು ಮ್ಯಾಕ್ ಹೋಗೋದು. ಯಾಕ ಹಂಗ ಯಾಕದು? ಊಟ ಏನುಂಡಿ? ಅನ್ನ ಟೊಮೊಟೊ ಬಾತ್ ಮಾಡಿದ್ರ ಅಕ್ಕ. ಬಾ ಸುದ್ದಿದ್ದಿಲ್ಲ. ಮಧ್ಯಾಹ್ನದಾಗೂ ರೊಟ್ಟಿ ಮೆಣಸಿನ್ಕಾಯಿ ಪಲ್ಯ ಅದು ಉಂಡಿದ್ವಿ. ಸುಮ್ಮನೆ ಸ್ವಲ್ಪ ಉಂಡಾತ ಅಂತೇಳಿ ರಾಗಿ ಮುದ್ದೆ ಟಮಾಟಿ ಸಾಂಬಾರು. ರಾಗಿ ಮುದ್ದೆ ಮಸ್ತ್ ಆಗತ್ತೆ ರೀ. ನಮ್ಮ ಮನ್ಯಾಗ ಮಾಡಲ್ರಿ, ನೋಡಿರ್ಬೇಕು. ಒಟ್ಟು ರಾಗಿ ಮುದ್ದೆ ಮಾಡಲ್ಲ. ಅದು ಅಕ್ಕ ಮಾಮಾಗೆ ಬೇಕ್ರಿ, ಯಾವಾಗಾರ ಮಾಡ್ತಿರ್ತಾರೆ. ಮಾಮ ಇದ್ರೆ ಮಾಡ್ತಾಳೆ ರಾಗಿ ಮುದ್ದೆ. ತಾಳಿಪಟ್ಟ ಮಾಡ್ತೀನಿ ಅಂದು ಬ್ಯಾಡ ಬಿಡ ಅಂತಂದು ಹಸು ಇದ್ದಿದ್ದಿಲ್ಲ. ಹಸು ಇತ್ತಂದ್ರೆ ಹೊಟ್ಟೆ ತುಂಬುತ್ತೆ ತಾಳಿಪಟ್ಟ. ಇವು ಎಷ್ಟು ನಾಟಕ ಮಾಡ್ತೀನಿ ನೋಡ್ರಿ. ಈ ವಿಡಿಯೋರಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾಟಕ ಮಾಡಬೇಡ, ಗುಡ್ ನೈಟ್. ಗುಡ್ ನೈಟ್ ರಾಣಿ ನೀವು ನಾಟಕ ಮಾಡಬಾರ್ದಪ್ಪ. ಕಿಡಿಗೇಡಿ ಶ್ರಾವಣ ನೋಡಿ.